ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ರಾಶಿಯವರು ಮಾಡ್ಕೊಳ್ಳುವಂತಹ ವಿಶೇಷ ಅನುಷ್ಠಾನ ಇದು. ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಬನ್ನಿ ಅದು ಏನು ಅಂತ ತಿಳಿದುಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ಅತಿಥಿ ದೇವಿ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮರು ಜನ್ಮವನ್ನು ತಾಳಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ. ಬಂಧುಗಳೇ, ಈ ದಿನ ತಾರೀಕು 24/7/2025 ಗುರುವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಶುರುವಾಗುವಂಥ ದಿನ ಈ ದಿನ. ಈಗ ಪುನರ್ವಸು ನಕ್ಷತ್ರ ಇದೆ. ಈ ದಿನ ಶುಭಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮತ್ತು 12ರಿಂದ 1:30ವರೆಗೂ, ತಿರ್ಗಿ ಕಂಟಿನ್ಯೂಸ್ ಆಗಿ 1:30 ಗಂಟೆ. ತುಂಬ ಚೆನ್ನಾಗಿದೆ. ಈ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಕಡೆಯದಾಗಿ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಶತ್ರು ಬಾಧೆಗಳಿಂದ ನಿವಾರಣೆ ಆಗಬೇಕು ಅಂತ ಒಂದು ಅನುಷ್ಠಾನವನ್ನು ತಮಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ. ಕಡೆಯದಾಗಿ ನೋಡಿ, ಈಗ ಮೊದಲಿಗೆ ಮೇಷರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥದ್ದು, ದೈವಿ ಶಕ್ತಿಯ ಪ್ರೇರಣೆಯಿಂದ ನಿಮಗೆ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗೆ ಬೇರೆಯವರು ಬಂದು ನಿಮಗೆ ಹೊಗಳುತ್ತಾರೆ, ಅಷ್ಟು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಮಿಥುನ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ, ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಕ್ಕಂಥದ್ದು. ಕಟಕ ರಾಶಿಯವ್ರಿಗಂತೂ ಪ್ರಯತ್ನದಿಂದ ಫಲ ಉಂಟು ಈ ದಿನ. ನೀವು ತುಂಬ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ನಿಮಗೆ ಫಲ ಉಂಟು. ಸಿಂಹರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಯಾವುದಾದ್ರೂ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ನೀವು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತೀರಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಬೇರೆಯವರು ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಾರೆ, ಆಶ್ರಯ ಕೊಡ್ತಾರೆ. ಬೇರೆಯವರು ಬಂದು ಏನಾದ್ರು ಒಂದು ವಸ್ತುವನ್ನು ನೀವು ಕೇಳಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು. ತುಲಾರಾಶಿಯವ್ರಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನನೇ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಅಷ್ಟು ಚೆನ್ನಾಗಿದೆ. ವೃಶ್ಚಿಕ ರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಎಷ್ಟು ಲವಲವಿಕೆಯಾಗಿರ್ತೀರಿ ಅಂದರೆ ಖುಷಿಯಾಗಿರ್ತೀರಿ. ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ಅಂತೂ ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಅಷ್ಟು ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರಿ, ಸಡಗರ ಸಂಭ್ರಮದಿಂದ ಇರ್ತೀರಿ. ಯಾಕಂದರೆ ಹೊಸ ಹೊಸ ಸ್ನೇಹಿತರುಗಳು, ಹೊಸ ಹೊಸ ಗೆಳತಿಯರಲ್ಲಿ ಜೊತೆಗೂಡಿ ತುಂಬ ಲವಲವಿಕೆಯಾಗಿ ಸಂತೋಷವ ಕಾಲ ಕಳೀತೀರಿ. ಮಕರ ರಾಶಿಯವ್ರಿಗಂತೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ, ತುಂಬ ಚೆನ್ನಾಗಿರ್ತೀರ, ಯಶಸ್ಸು ಕಾಣ್ತೀರ ಈ ದಿನ. ಕುಂಭರಾಶಿಯವ್ರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಮೀನರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರಿಗೆ ಕರುಣೆ ತೋರಿಸ್ತಕ್ಕಂಥದ್ದು, ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮಗೆ ಜಾಸ್ತಿ. ಬಂಧುಗಳೇ, ನಿಮಗೆ ಕಡೆಯದಾಗಿ ನಾನೊಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ. ಶತ್ರು ಬಾಧೆಗಳು ಮತ್ತು ಕಳ್ಳರ ಕಾಟದಿಂದ ಯಾವ ರೀತಿ ನಿಮಗೆ ವಿಮೋಚನೆ ಆಗಬೇಕು ಅಂತೇಳಿ. ಮನೆಯ ಮುಂದೆ ಪಾಟ್ನಲ್ಲಿ ಜಾಗ ಇಲ್ಲಾಂದರೆ ಪಾಟ್ನಲ್ಲಾಗಲಿ ಬಿಳಿ ಎಕ್ಕದ ಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ. ಯಾವತ್ತು ಕಳ್ಳರು ಬಾಧೆಗಳಾಗಲಿ ಶತ್ರು ಬಾಧೆಗಳಾಗಲಿ ಇರಲ್ಲ. ಸಂಸ್ಕೃತದಲ್ಲಿ ಅರ್ಕ ಅಂತೀವಿ. ಆ ಗಣಪತಿಯನ್ನು ಬೆಳೆಸಿ ಮನೆ ಮುಂದುಗಡೆ, ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಪಾಟ್ನಲ್ಲಿ ಬೆಳೆಸಿ. ಇಲ್ಲಾಂದರೆ ಜಾಗ ಇತ್ತು ಅಂದರೆ ನೆಲದಲ್ಲಿ ಹಾಕಿ ಅದನ್ನು ಸೊಸೆಯಾಗಿ ಬೆಳೆಸಿ. ಆ ಹೂವನ್ನು ತಗೊಂಬಂದು ಒಂದು 5 ಹೂವನ್ನು ಕಿತ್ಕೊಂಡು ಏನು ಮಾಡಿ ಅಂತ, ಒಂದು ಅಲ್ಲೇ ಗಿಡದ ಹತ್ರನೇ ಒಂದು ಹಾಕಿ, ಎರಡನೇದು ಬಾಕ್ಲ ಹತ್ರ ಒಂದು, ಆ ಕಡೆ ಈ ಕಡೆ 2 ಇಡಿ, ಅಲ್ಲಿಗೆ 3 ಆಯಿತು. ದೇವರ ಒಂದದಲ್ಲಿ ಸ್ಥಾನದಲ್ಲಿ 1 ಇಡಿ, ಇನ್ನೊಂದು ಬಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಂಗಳವಾರ ತಪ್ಪಿದ್ರೆ ಶನಿವಾರ, ಈ 2 ವಾರಗಳಲ್ಲಿ ನೀವು ಮಾಡಿದ್ರೆ ಖಂಡಿತ ನಿಮಗೆ ತುಂಬ ಒಳ್ಳೆ ಪ್ರತಿಫಲ ಆಗುತ್ತೆ. ಶತ್ರು ಬಾಧೆಗಳ ನಿವಾರಣೆ ಆಗುತ್ತೆ. ಕಳ್ಳ ಕಾಕರಗಳು ನಿಮ್ಮ ಮನೆಗೆ ಯಾವುದೇ ರೀತಿಯಾದ ಒಂದು ದೋಷ ಇಲ್ಲದೆ ಇದ್ದಂಗೆ ಚೆನ್ನಾಗಾಗ್ತಕ್ಕಂಥದ್ದು. ಈ ರೀತಿ ಮಾಡ್ಕೊಳ್ಳಿ. ಬಿಳಿ ಎಕ್ಕದ ಗಿಡನ ತುಂಬ ಮನೇಲಿ ಬೆಳೆಸಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಶಾನ್ಯ ಮೂಲೆಯಲ್ಲಿ ಬೆಳಿಬಾರ್ದು, ಮನೆ ಮುಂದೆ ಇರಬಾರ್ದು ಬಿಳಿ ಎಕ್ಕದ ಗಿಡ ಅಂತಾರೆ. ಖಂಡಿತ ದಯವಿಟ್ಟು ತಪ್ಪು. ಬಿಳಿ ಎಕ್ಕದ ಗಿಡವನ್ನು ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ವೈಬ್ರೇಷನ್ ಜಾಸ್ತಿ ಇರ್ತದೆ, ದುಷ್ಟಶಕ್ತಿಗಳು ಬರಲ್ಲ,
ಕಳ್ಳರ ಕಾಕರುಗಳೇ ತಿರುಗಿ ನೋಡಲ್ಲ, ಹಿಂಗೆ ಮನೇಲಿ ಇಣಕ್ಕೂ ಕೂಡ ನೋಡಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡ. ಆ ಗಿಡದ ಹೂವುಗಳನ್ನು 5 ಕಿತ್ಕೊಂಡು ಬಂದು ನಾನು ಹೇಳಿದ್ದ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಾಗುತ್ತೆ, ಲಾಭದಾಯಕವಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಇಷ್ಟು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ ನಿಮಗೆ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಟ್ರು ಗುರುಗಳು. ಶತ್ರು ಬಾಧೆಯಿಂದ ಹೇಗೆ ಪಾರಾಗಬೇಕು, ಯಾವೆಲ್ಲ ಉಪಾಯಗಳನ್ನು ಮಾಡಿಕೊಂಡು ಶತ್ರು ಬಾಧೆಯಿಂದ ನಾವು ಸುರಕ್ಷಿತವಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಅನುಷ್ಠಾನ ಎಲ್ಲ ರಾಶಿಯವರು ಮಾಡ್ಕೊಳ್ಬಹುದಾದಂಥ ವಿಶೇಷ ಅನುಷ್ಠಾನವಿದೆ. ಎಲ್ಲರೂ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮಗೇನಾದರೂ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ವಾಸ್ತು ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.